ಏಮ್ಮ ಅವನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ. ಏನಂತ ಹೇಳ್ತೀನಿ ಕೇಳು. ಅವನಿಗೆ ಬುದ್ಧಿ ಕಲಿಸ್ಬೇಕು, ಬುದ್ಧಿ ಕಲ್ತ್ಕೋಬೇಕು ಅವನು. ಇಲ್ಲ ನೋಡು, ನಮ್ಮ ಕಾಲು ಹಿಡ್ಕೊಂಡು ಬರ್ರಪ್ಪ ನೀವು ಅನ್ಬೇಕು, ಹಂಗೆ ಮಾಡಬೇಕು. ಏನು ಮಾಡೋಣ, ಅದಕ್ಕೆ ಅವ್ನು ಕೇಳೋ ಅಂತಾನಲ್ಲ ಕಣೋ. ಏಟು ಹೇಳಿದ್ರು ಅವನೊಂದಿಟ್ಟು ಆಟಗಾರ ಒಳ್ಳೆನಲ್ಲ ಅವನು. ನಾನು ಅವನಿಗಿನ್ನ ಆಟಗಾರ? ನಾವು ಸುಮ್ಮನೆ ಬೇರೆ ಮನೆ ಮಾಡಿದ್ದೀನಿ, ಬಾಡಿಗೆ ಮನೆ ಮಾಡ್ಕೊಂಡು ನಾವು ಬೇರೆ ಹೋಗೋಣ ಸುಮ್ಮನೆ. ಅವನಿಗೆ ಇಲ್ಲೇ ಬಿಡೋಣ. ಅವನಂತ ಈ ಮನೆ ಅವನಿಗೆ ಬರ್ಬೇಕಂತೆ. ನನ್ನ ಈ ಸೈಟೇ ಇರಲಿ. ಈ ಮನೆ ಅವ್ನ ಹಳೆ ಮನೆ ತಗೊಂಬನೆ ಅವನು. ಈ ಹಳೆ ಮನೆ ನಾನು ತಗೊಂಡ್ರೆ ತಿರುಗಿ ಕಿತ್ತು ಓದ್ತಾಕೋದು ಒಟ್ಟು ತಲೆನೋವು. ಅವ್ನಿಗೆ ಮನೆ ಬೇಕಂತೆ, ಮನೆ ತಾಂಬ್ಲೇಳ ಅವನು. ನನ್ನ ಖಾಲಿ ಜಾಗನೇ ತಾಂಬ್ತೀನಿ, ನನಗೆ ಮಾರೆಲ್ಲ ಸೈಟ್ ಕಟ್ಕೊಂತೀನಿ, ಕೊಡ್ತೀನಿ. ಕಟ್ಟೋವರೆಗೂ ಒಂದೆರಡು ದಿನ ಬಾಡಿಗೆ ಮನೆಯಾಗಿರೋಣ. ಬಾ ಹೋಗೋಣ. ಬಾಡಿಗೆ ಮನೆಯಾಗಿದ್ದರೆ ಹೆಂಗೆ ಗೊತ್ತಾ ಆಗ್ತೈತೆ. ಅವ್ನಿಗಿಲ್ಲಿ ಮಾಡಿ ಕರಿಲ್ಲ ಅಂದರೆ ಅವಜ್ಜಿನ ಕರ್ಕೊಂಡವನು. ಮಾಡಿ ಕರಿಲ್ಲ ಅಂದರೆ ಹೇಳ್ದಂಗೆ ಬರ್ತಾನ ಅವ್ನು. ಬರ್ರಿ ಅಂತ ನಮ್ಮನ್ನೇ ಕರ್ಕೊಂಡು ಬರೋಕ್ಕೆ ಬರ್ತಾನ ಅವ್ನು. ಮಾಡಿ ಕರಿಲ್ಲ ಇಲ್ಲಿ ನಾವೇ ಹೋಗೋಣ. ಯಾಕೆ ಅವ್ತಾಗ ಯಾಕೆ ತಾರ್ಚೆ, ಯಾಕೆ ಮಾತು? ನಾವೇ ಹೋಗೋಣ ಸಿಕ್ಕೆ. ನಾವೇ ಬಾಡಿಗೆ ಮನೆ ಮಾಡ್ಕೊಂಡು ನಾವೇ ಬೇರೆ ಹೋಗ್ಬಿಡೋಣ. ಬೇರೆ ಹೋಗ್ಬಿಟ್ರೆ ಯಾವುದೂ ಇರೋಲ್ಲ ಸುಮ್ಮನೆ. ಕಟ್ಯಮ್ಮ ಅವ್ರಿಗೂ ಇರೋಣ. ಆಮೇಲೆ ಹೊಸ ಮನೆ ಕಟ್ಟಿದ್ಮೇಲೆ ಹೊಸ ಮನೆಯಾಗಿರೋಣ. ಆಡತ್ತಿಗೆ ಅವ್ನಿಗೆ ಈಗ ಯೋಸ್ದಿನ ಇಕ್ತಾರಮ್ಮ, ಒಂದು ವಾರ ಇಕ್ತಾರೆ, 15 ದಿನ ಇಕ್ತಾರೆ, ತಿಂಗ್ಳು ಇಕ್ತಾರೆ. ಬೇಡ, ತಿಂಗಳಿಗಾಲೆ ಅವರು ಮಕ್ಕಳಂಗೆ ಅಂತಾರೆ, ಇವನಿಗೆ ನಾವು ಉಂಬಕ್ಕೆ ಇಕ್ಬೇಕು, ನಾವ್ಯಾಕೆ ಇಕ್ಬೇಕು, ಇವನೇನೇ ನಮ್ಮ ಮನೆಯೇ ಹಂಗೆ ಹಿಂಗೆ ಅಂತ ಯಾರನ್ನೊಬ್ರು ಮೂಗು ಮಷಿನ್ ತಿರುತ್ತಾರೆ. ಅಲ್ಲ, ಮನೆಯಾಗ್ಲಾರ್ಗೆ ಇವಾಗ ಊಟಕ್ಕೆ ಇಕ್ಕಲ್ಲ ಅಂದಮೇಲೆ ಕಡೆಗ್ಲಾರ್ಗೆ ಇಕ್ತಾರ? ಯಾರೂ ಇಕ್ಕಲ್ಲ. ಅದಕ್ಕೇ ಒಂದೆರಡು ದಿನ ಸುಧಾರಿಸು. ಅವನೇ ಬತ್ತಾನ ನಮ್ಮನ್ನು ಹುಡಿಕೊಂಡು. ಯಾರು ಹೋದ್ರೆ ಈಗ ಹೆಂಗೆ ದುಡಿತಾನೆ ಅವನು, ಹೆಂಗೋ 4 ಕಾಸು ದುಡಿತಾನೆ, ಕೊಡ್ತಾನಂತ ಮನೆಗೆ. ಹೆಂಗೆ ಆಗುತ್ತೆ ಅಕ್ಕೇನೆ. ನೀನು ಕೆಲ್ಸಕ್ಕೆ ನಿನಗೆ ಬೇರೆ ಯಾವ ಕೆಲಸನೂ ಸೊಟ್ಟಾಗಲ್ಲ. ನಾಳೆ ಒಂದು ಕೆಲಸ ನೋಡಿದ್ದೀನಿ ಬಾ. ಎಲ್ಲ ಕೆಲಸನೂ ಸೊಟ್ಟಾಗೈತೆ, ಎಲ್ಲ ಆಗೈತೆ. ಅಲ್ಲೇನಿ ನಾಳೆ ನೋಡಿದ್ದೀನಿ, ಕೆಲಸನೂ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ ಅಲ್ಲೇನಿ. ಅದಕ್ಕೇ ಇವಾಗ ಹೋಗೋಣ ಬಾ. ಕೆಲಸ ನೋಡಿದ್ದೀನಲ್ಲ, ಇವಾಗ ಹೆಂಗೆ ಅತ್ಲಾಗ ಆಗುತ್ತೆ ಬಾ ಸುಮ್ಮನೆ. ನಾನು ನಾಳೆ ನೋಡಿದ್ದೀನಿ, ಚೆನ್ನಾಗಿ ಒಳ್ಳೆ ಸಂಬಳ ಕೊಡ್ತಾರಂತೆ. ಹೋಗ್ತೀನಿ ನಾನೆಲ್ಲ ಕೆಲಸಕ್ಕೆ. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಬಂದ ನೋಡು ಅಲ್ಕ. ನೀನು ಅಲ್ಕ ಲೋಪರ್, ನನ್ನ ಅಲ್ಕ ಅಂದಿದ್ಯಾ, ಸರಿ ಹೋಗೋದಿಲ್ಲ ನೋಡು. ಏನು ಮಾತಾಡ್ತಾ ಇದೆಯಾ? ಅಲ್ಕ ಅಂತ ಕೇಳ್ತೀಯ? ಬಿಡು, ನಾವೇ ಹೋಗ್ತೀವಿ, ನಾವೇ ಹಸಿಕ್ಕೆ ಹೋಗ್ತೀವಿ. ನೀನೇ ಮಾಡ್ಕೊಂಡು ನೀನೇ ಮದುವೆ ಆಗು. ನೀನು ಮದುವೆ ಮಾಡೋ ಜವಾಬ್ದಾರಿನೂ ನಮ್ದಲ್ಲ, ನೀನು ಯಾತನ ಮಾಡೋದು ಜವಾಬ್ದಾರಿ ನಮ್ದಲ್ಲ. ನಮ್ಮನೆ ಉಂಬೋದು ಬೇಡ ತಿಂಬೋದು ಬೇಡ ಅಂತ ಇದೆಯಲ್ಲ ನೀನು. ಹೋಗಿ ಕಣ್ಣರ ಮನ್ಗಳಿಗೆ ಉಂಡ್ಕೊಂಡು ಚೆನ್ನಾಗಿರು. ನಾವೇ ಹೋಗ್ತೀವಿ. ಅಷ್ಟು ಬೇಜಾರು ಇಡ್ಸಿದ್ಬಿಟ್ಟಿದೀಯ ಕಣೋ ನೀನು. ಅದಕ್ಕೆ ನನ್ನ ಮಗ ಬೇಜಾರಾಗಿ ಅಮ್ಮ ಬಾರಮ್ಮ ಅವನೇ ಇರಲಿ ಹೇಳು, ನಾವೇ ಹೋಗೋಣ ಅಂತ ಹೇಳಿ ಅದಕ್ಕೆ ನಾವು ಬಾಡಿಗೆ ಮನೆ ಮಾಡ್ಕೊಂಡು ನಾವು ಹೋಗ್ತೀವಿ. ನಾವು ಸೈಟ್ ಮಾಡ್ಕೊಂಡು ನಾವು ಮನೆ ಕಟ್ತೀವಿ. ನಿನ್ನ ಸೈಟ್ ಉಳಿಸ್ಕೆ. ಅದೆಲ್ಲ ಉಂಬಕ್ಕೆ ಬರುತ್ತೆ, ಎಲ್ಲ ನೋಡ್ಕೊಂತಾರೆ. ಇಕ್ಕರ್ ಯೋಸ್ತೀನಿ ಇಕ್ತಾರೆ, ನಾವು ನೋಡ್ತೀವಿ. ಯಾರು ಇವಾಗ ನೀನು ಮದುವೆ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಅವರೇ ಮದುವೆ ಮಾಡ್ಬೇಕು, ಅವರೇ ಉಂಬಕ್ಕೆ ಇಕ್ಬೇಕು ನಿನಗೆ. ನಾವೇನೇ ಆಗ್ತಾರೆ ಕೆಡಿಸಮಲ್ಲ, ನಾನು ನನ್ನ ಮಗ ಹೋಗ್ತೀವಿ. ಹೋಗಿ ನಮ್ಮ ಪಾಡಿಗೆ ನಾವು ಇರ್ತೀವಿ. ಬೇರೆ ಮನೆ ಮಾಡ್ಕೊಂಡು ನಾವೇ ಹೋಗ್ತೀವಿ. ಹಸಿಕ್ಕೆ ನೀನೇ ಇರೋ ನೆಮ್ಮದಿಯಾಗಿ. ನಮ್ಮಿಂದ ನೆಮ್ಮದಿ ಇಲ್ಲ ತಾನೇ ನಿನಗೆ? ನೀನೇ ನೆಮ್ಮದಿಯಾಗಿರೋ. ಹೋಗ್ರಿ, ಯಾರು ಬೇಡ ಅಂದರು? ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ರಿ, ಯಾರು ಬೇಡ ಅಂದಿಲ್ಲ. ಹೋಗ್ರಿ, ನಾನೆಲ್ಲ ಇರ್ತೀನಿ, ನನಗೆ ಗೊತ್ತೈತಿ. ನನಗೆ ಹೆಂಗೆ ಜೀವನ ಮಾಡಬೇಕು, ನಾನು ಹೆಂಗೆ ಈಗ ನಾನು 1 ರೂಪಾಯಿ ದುಡಿಲಿಲ್ಲ ಅಂದರೆ ಈ ಮನೆಯಾಗೆ ನಡೀತಿರ್ಲಿಲ್ಲ. ನಾನು ದುಡಿಯೋದಕ್ಕೆ ಇರ್ತೀನ, ನೀವು ಅಲ್ಲಾಡೋದು ಸುಮ್ಮನೆ. ಹೋಗ್ರಿ, ಏನು ಮಾತಾಡ್ತೀರ? ಅಯ್ಯೋ, ಅವನು ದುಡಿತಾನೆ ಹೇಳು. ಅವನು ಕೆಲಸ ಮಾಡ್ಕೊಂಬಂದವನು, ಅವನು ಕೆಲ್ಸಕ್ಕೆ ಹೋಗ್ತಾನೆ. ಎಲ್ಲ ನೀನು ಇವಾಗೆಲ್ಲ ಕೆಲ್ಸಕ್ಕೆ ಹೋಗೋದು 4 ಕಾಸು ತಂದು ಕೊಟ್ಟಿರೋದಕ್ಕೆ ಮಾತಾಡ್ತೀಯ. ತಡ ಇಲ್ಲ, ಯಾರು ದುಡ್ದಿರೋದು? ಅವಾಗಿಂದ ದುಡ್ದಿರೋದು ನಾನು. ಇವಾಗೆಲ್ಲ 4 ಕಾಸು ದುಡ್ದಿರೋದಕ್ಕೆ ಮಾತಾಡ್ತಾನೆ ಬರೀದು. ಇವಾಗ ಇನ್ನಂಗೆ ಇರೋದನ್ನ ಕಳೆಯೋಕೆ ಹೋಗಲ್ಲ. ಹೋಗ ನಾನು ಇರೋದನ್ನಾದ್ರೂ ಉಳಿಸ್ಕೊಂಡು ಹೋಗ್ತೀನಿ. ನೀನೇನು ದುಡ್ದೀಯ, ನೀನೇನು ಮಾಡಿದ್ಯಾ? ಎಲ್ಲ ಹಾಳು ಮಾಡಿದ್ಯಾ, ದುಡ್ದು ಎಲ್ಲ ಹಾಳು ಮಾಡಿದ್ಯಾ ಅಂಬದು ಗೊತ್ತು. ನೀನೇನೇನು ದುಡ್ದೇನೋ ಉಳಿಸ್ಕೊಂಡು ಹೋಗಿಲ್ಲ. ದುಡಿಯೋದು ಲೆಕ್ಕ ಅಲ್ಲ, ಉಳಿಸ್ಕೊಂಡು ಹೋಗೋದು ಲೆಕ್ಕ. ಸುಮ್ಕಿರ ಇವಾಗ ಯಾಕೆ? ನಾವು ಬಾಡಿಗೆ ಮನೆ ಮಾಡ್ಕೊಂಡು ನಾವು ಹೋಗ್ತೀವಿ. ಇರೋ ನಿನ್ನ ಪಾಡಿಗೆ ನೀನು. ಯಾರು ಬೇಡ ಅಂತೀಯಲ್ಲ, ಇರು ಹೇಳ್ತೀನಿ. ನಮಗೆ ಮರ್ಯಾದೆ ತೆಗೆದು ಮಾತಾಡಿಸ್ತಿಲ್ದಾರೆ ಇದ್ದರಿಗೆಲ್ಲ ನಮ್ಮ ಮರ್ಯಾದೆ ತೆಕ್ಕೊಂಡು ಜನ ಮೊದಲೇ ನಮ್ಮ ಮನೆಯದೊಂದು ಕೆಟ್ಟರು ಸಾಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಂಥದ್ರಾಗೆ ಜನಗಳು ಇದ್ರಿಗೆಲ್ಲ ನಮ್ಮ ಮರ್ಯಾದೆ ತೆಗೆದು ಒಬ್ಬನೇ ಇರ್ತೀನಿ ಅಂತ ಹೇಳ್ತಾ ಇದೆಯಾ? ಇರೋ, ಯಾರು ಬೇಡ ಅಂದರು ಇರೋ. ಇನ್ನು ಯಾರು ಬೇಡ ಅಂದಿಲ್ಲ, ಇರೋ. ಯಾರನ್ನ ಬೇಡ ಅಂದರೆ ಅವಾಗ ಮಾತಾಡು. ಒಬ್ಬನೇ ಇರು, ಗೊತ್ತಾಗುತ್ತೆ ನಿನಗೆ ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತೇಳಿ. ಯಾರು ಬೇಡ ಅಂತೆಲ್ಲ ಗೊತ್ತಾಗುತ್ತೆ. ಅದು ಯೋಸ್ತೀನಿ ನಿಮ್ಮ ಚಿಕ್ಕಪ್ಪ ನಿಮ್ಮ ಆಂಟಿ ಅದು ಯೋಸ್ತೀನಿ ನೋಡ್ಕೊಂತಾರೆ. ಅದು ಯೋಸ್ತೀನಿ ಉಂಬಕ್ಕೆ ಇಕ್ತಾರೆ, ಗೊತ್ತಾಗುತ್ತೆ. ಅದು ಯೋಸ್ತೀನಿ ನೋಡ್ಕೊಂತಾರೆ ಅಂತ ನಾನು ನೋಡ್ತೀನಿ. ಇರ್ತೀನಿ, ಹೋಗ್ರಿ. ಏನಿವಾಗ ಏನು ಹೋಗ್ಬೇಕು ತಾನೆ? ಹೋಗ್ರಿ ಸುಮ್ಮನೆ. ಆತ್ಕಣೋ ಬಿಡು, ಹೋಗ್ತೀವಿ. ಏನು ಅಯ್ಯೋ, ನಾನು ನಮ್ಮ ಅಪ್ಪ ನಮ್ಮನ್ನ ಕರ್ಕೊಂಡೋಗಿ ನನಗೆ ಸಾಕೋದು ಗೊತ್ತೈತಿ. ಬೇರೆ ಮನೆ ಮಾಡ್ಕೊಂಡಿರ್ತೀನಿ, ಬಿಡಲ್ಲ ಇರಲ್ಲ. ಅದು ದೇವಸ್ಥಾನ ಇರ್ತೀಯ, ಇರೋ ಅದು ದೇವಸ್ಥಾನ ಇರ್ತೀಯ. ಅದೇ ಮತ್ತೆ ನಾವೇ ಹೋಗ್ತೀವಿ ಕಣಪ್ಪ. ನಿನ್ನ ಕಾಲದಾಗೆ ಅಯ್ಯಂಬಕ್ಕಾಗಲ್ಲ, ನಾವೇ ಹೋಗ್ತೀವಿ. ನಾವೇ ನಮ್ಮ ಪಾಡಿಗೆ ನಾವು ಹೋಗಿ ನಾವು ಇರ್ತೀವಿ ಬಿಡು. ಆಯ್ತು, ಹೋಗ್ರಿ. ಅವರು ಹೇಳ್ಕೊಟ್ಟವ್ರೆ, ಅದು ದೇವಸ್ಥಾನ ಉಂಬಕ್ಕೆ ಇಕ್ತಾರೆ ನೋಡೋಣ. ಅಲ್ಲ ಹೋಗ್ರಿ ಅಂತ ಹೇಳ್ತಾನಲ್ಲ, ಬೇಡ ಅಂತ ಹೇಳೋದೊಂದು ಮಾತಿಲ್ಲ. ಹೋಗ್ರಿ ಅಂತ ಹೇಳ್ತಾನಲ್ಲ.
ನೋಡೋಣ ಬಿಡಮ್ಮ. ಅದು ಹೆಂಗಿರ್ತಾನೆ ಅಂತ ಅವ್ನು ಈಗ ಉಂಬಕ್ಕಿಲ್ದಲೆ ಬರಬೇಕು. ನನಗೆ ಯಾರ ಮದುವೆ ಯಾರು ತಲೆ ಕೆಡಿಸ್ಕೊಂಬಲ್ಲ. ಹಿಂಗೆ ಅವ್ರವ್ರು ನೋಡ್ಕೊಂಡ್ರೆ ಸಾಕಾಗೈತೆ. ಯಾರೇನು ಇವಾಗೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಏನು ನಾವು ನೋಡ್ಕೊಂಡ್ರೆ ಸಾಕಾಯ್ತಪ್ಪ, ಯಾರ್ದೆಲ್ಲ ಯಾಕೆ ನೋಡೋಣ ಅಂತಾರೆ ಇವಾಗಿನ ಕಾಲ ಹಂಗೆ. ಇರ್ಲಿ ಹೇಳು, ಅದು ಯಾರು ಮದುವೆ ಮಾಡ್ತಾರೆ, ಅದು ಯಾರು ನೋಡ್ಕೊಂತಾರ ನನ್ನ ಮಗನ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಹೇಳಿ ಗೊತ್ತಾಗುತ್ತೆ ನನ್ನ ಮಗನಿಗೆ ನೋಡಿ ಎಂಥದ್ದಾಗುತ್ತೆ ಅಂತ ಹೇಳಿ. ನಾನು ಏನು ಅಂದಿದ್ದೆ ಅನ್ಮಂತಿ ನೋಡು. ಸರಿಯಾಗಿ ಆಗುತ್ತಾ ಅಲ್ವಪ್ಪರಿಗೆ ಆಗುತ್ತೆ. ಸುಮ್ಮನೆ ನೋಡೋಣ ಸುಮ್ಮನೆ ಕಣ್ಣಿಂದನ. ಸುಮ್ಮನೆ ಯಾಕೆ ಮಾತಾಡೋದು ಪಾಪ. ನಮ್ಮ ಪಾಡಿಗೆ ನಾವು ಹೋಗಿ ಈಗ ಯಾರು ಮನೆ ಆದ ನಮ್ಮ ಬಾಡಿಗೆ ಮನೆ ನೋಡು ಹೋಗೋಣ. ಅಲ್ಲೇ ನೋಡ್ಕೊಂಬಂದಿನಿ ನಿಮ್ಮನ್ನು ಅಜ್ಜಿನ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಅಜ್ಜಿನೂ ಇಲ್ಲಿ ಬಿಡೋದು ಬೇಡ. ಅಜ್ಜಿನೂ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ನೋಡಿದ್ದೀನಿ ಆ ಶಿವಲಿಂಗಣ್ಣಯ್ಯರ ಮನೇನ ನೋಡ್ಕೊಂಬಂದಿದ್ದೇನೆ. ಶಿವಲಿಂಗಣ್ಣಯ್ಯರ ಮನೆ ಫಸ್ಟ್ ಕ್ಲಾಸಾಗಿ ಐತಿ. ಹಂಗಾರೆ ಒಂದು 1,000 ರೂಪಾಯಿ ಬಾಡಿಗೆ ಅಂತೆ ಕೊಡೋಕ್ಕಾಗುತ್ತೆ. ಬರ್ರಿ, ಇಲ್ಲೇನು ಬಾಡಿಗೆ ಮನೆಗೆ ಮಸ್ತ್ ಸಿಗ್ತಾ ಮನೆ ಏನು ಮನೆಗೇನು ಬಂದಿಲ್ಲ. ಹೋಗಿರೋಣ ಬಾ. ಏನು 1,000 ರೂಪಾಯಿ ತಾನೆ ಕೊಟ್ರ ಯಾರ್ಗಾನ ಆತಾತ. ಏನು 1,000 ರೂಪಾಯಿ ಬಾಡಿಗೆ ಕಟ್ಟೋದೇನು ಲೆಕ್ಕಲ್ಲ. ಒಂದು 2 ದಿನದ ಮಟ್ಟಿಗೆ ಇರೋಣ. ಸೈಟ್ ವ್ಯಾಪಾರ ಆಗ್ತಿದ್ದಂಗೆ ಆ ಆಂಟಿ ಬೇರೆ ಯಾಕೆ ಮುಂಚ್ಕೊಂಡೈತೆ ನಮ್ಮ ಅಂತಕ್ಕೆ ಗೊತ್ತಿಲ್ಲ. ಮಾಡ್ತಿದ್ದಿರತ್ತೆ ಹೆಂಗೆ ಸೈಟ್ ಮಾರ್ಕೊಡೋದು. ರಂಗಮ್ಗೆ ಗೊತ್ತಿರುತ್ತೆ ಅಂತಾರೆ ಅಲ್ಲ. ನೀ ರಂಗಮ್ಮ ಇಟ್ಕೊಂಡಿದ್ರೆ ಮಾಡಿಸ್ಕೊಡೋದು. ಅವಳು ಅವತ್ತು ನಮ್ಮ ಅಂತಕ್ಕೆ ಬಂದಲ್ಲಪ್ಪ. ನಾನು ಅವತ್ತು ನಮ್ಮ ಅಂತಕ್ಕೆ ಬರಬೇಡಮ್ಮ ಹಿಂಗೆ ಅಂತ ಹೇಳಿದ್ಕೆ ಅವಳು ಬೇಜಾರು ಮಾಡ್ಕೊಂಡವಳು. ಬೇಜಾರು ಮಾಡ್ಕೊಂಡು ಎಲ್ಲ ಒಂಥರ ಏನೇ ಇವಾಗ ಬಿಡು ಏನು ನಾನು ಹೋಗ್ತಿದ್ರು ಅವ್ರ ಮಂತಕ್ಕೆ ಬರಬೇಡ ಅಂತಂದವ್ರಲ್ಲ, ನಾನು ಯಾಕೆ ಹೋಗೋಣ ಅಂತ ಹೇಳಿ ಅವಳು ಬರ್ದಂಗಾಗಿ ಅವಳು ಮುಂಚ್ಕೊಂಡವಳು ನಮ್ಮ ಮೇಲೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ, ಕರೀಲಿಲ್ಲ. ಹೋಗಿ ಕರ್ಕೊಂಬತ್ತೀನಿ ಅವಳು. ಆ ಸೈಟ್ ಮಾಡ್ತಿದ್ದಂಗೆ ಬೇಸ್ಮಟ್ಟ ಮಾಡಿ ಕಟ್ಬಿಡೋಣ ಪಾಪ ಮನೇನ. ಸರಿ ಅಮ್ಮ ಆಯಿತು. ಈಗ ನಮ್ಮದು ಏನಲ್ಲ ಅಂದ್ರೂ ಒಂದು 20-25 ಲಕ್ಷಕ್ಕೆ ಹೋಗುತ್ತೆ ಸೈಟ್. 25 ಲಕ್ಷಕ್ಕೆ ಹೋದರೆ ಸಾಕು. ಒಂದು 20 ಲಕ್ಷದ ಮನೆ ಕಟ್ಟೋಣ, ಒಂದು 5 ಲಕ್ಷ ಸಿಕ್ಕ ಒಂದು ಕೈಯಾಗಿ. ಬೇಸ್ ಮಟ್ಟ ಮಾಡಿ ಎಲ್ಲ ಒಂದು 20 ಲಕ್ಷಕ್ಕೆ ಆಗಂಗೆ ಮಾಡೋಣ. 2 ರೂಮು, ಹಾಲು, ಅಡುಗೆ ಮನೆ, ದೇವ್ರ ಮನೆ ಮಾಡಿ, ಬಾತ್ರೂಮ್ ಬಚ್ಚಲು ಎಲ್ಲ ಮಾಡಿ, ಎಲ್ಲ ಶಿಸ್ತಾಗಿ ಟೈಲ್ಸ್ ಗಿಲ್ಸ್ ಎಲ್ಲ ಹಾಕಿ ಎಲ್ಲ ಸಂಪ್ ಮಾಡಿ ಸಿಂಟೆ ಹಾಕಿ ಇಕ್ಕಿ ಎಲ್ಲ ಪ್ರತಿಯೊಂದು ಮಾಡಿಬಿಡೋಣ. ಎಲ್ಲ ಇಂಥದ್ದಿಲ್ಲ ಅಮ್ಮಂಗಿಲ್ಲ ಹಂಗೆ ಮಾಡಿಬಿಡ್ವಾನ. ಎಲ್ಲ ಮನೆಗೆ ಸೋಫಾ ಸೆಟ್ಟು, ಮಂಚ, ಫ್ರಿಡ್ಜು, TV ಎಲ್ಲ ತಗೊಂಬಂದ್ಬಿಡೋಣ. ನಾನು ಒಳ್ಳೆಯವ್ರು ನೋಡಿ ಮದುವೆ ಆಗಿ ನೆಮ್ಮದಿ ಇದ್ದು ಬಿಡೋಣ. ಯಾವನ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನಾಗಬೇಕಾಯ್ತು ನಿಮ್ಮಿಬ್ರು ನಾನು ನೋಡ್ಕೊಂತೀನಿ. ಕೈ ಅಂತ ಬಿಡೋಲ್ಲ, ನಾನು ನೋಡ್ಕೊಂತೀನಿ. ಯಾರು ಏನೇ ಹೇಳಲಿ, ಯಾರು ಏನೇ ಮಾತಾಡಲಿ, ಅವ್ನು ಎಷ್ಟಾನ ಮಾತಾಡಲಿ, ಎಷ್ಟಾನ ಬೈಕೊಂಬ್ಲಿ ನಮ್ಮನ್ನು. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಸುಮ್ಮನೆ ನಾವೇ ಹೋಗೋಣ. ಯಾಕೆ ಸುಮ್ಮನೆ ನಾವೇ ಮನೆ ಬಿಟ್ಟು ಹೋಗೋಕ್ಕೆ ಒಳ್ಳೆ ನಿರ್ಧಾರ ಮಾಡ್ದ. ಅವನಂತೂ ಹೋಗಲ್ಲ. ನನಗೆ ಬೇಕು ಮನೆ ಅಂತಾನೆ. ಇವಾಗ ನೀನು ಆ ಸೈಡ್ ತಗೊಂಡ್ಮೇಲೆ ಅವನಿಗೂ ಈ ಮನೆ ಬಿಡಲೇಬೇಕು. ಇವಾಗ ಇಲ್ಲಾಂದ್ರೆ ನೀನು ಈ ಮನೆ ತಗೋಬೇಕು, ಇಲ್ಲಾಂದ್ರೆ ನೀನು ಅವ್ನಿಗೆ ಸೈಡ್ ಬಿಡ್ಬೇಕು. ತಿರ್ಗಿ ಇದು ಒಟ್ಟನು ಕಿತ್ತು ನೀನು ಹೊಡಿಯೋಕ್ಕಾಗಲ್ಲ ಪಾಪ. ಇವಾಗ ಹೆಂಗೂ ಇದನ್ನ ಕೇಳ್ಬೇಕಂದ್ರೆ ನಾವು ಬಾಡಿಗೆ ಮನೆಗೆ ಹೋಗಲೇಬೇಕು. ಮನೆ ಕಟ್ಬೇಕಂದ್ರೆ ಇದು ಒಟ್ಟು ಕಿತ್ತು ಇದು ನೋಟು ಓರಕ್ಕೆ 1 ಲಕ್ಷ ದುಡ್ಡು ಆಗುತ್ತೆ. ಇದು ನೋಟು ಕೇಳಾಕಿ JCB ಕರೆಸ್ಬೇಕು. ಇದು ನೋಟು ಕೇಳಿಸ್ಬೇಕು. ಟ್ಯಾಕ್ಟ್ರಿಗೆ ಒಟ್ಟು ಹಸಿ ಕೊಡಿಸ್ಬೇಕು. ಇದು ಮಣ್ಣು ಇದು ನೋಟು ಅಚ್ಚುಕಟ್ಟು ಮಾಡಿಸೋದೊಟ್ಟು ಯಾರು ತಲ್ಲ ನಾವು ಸುಮ್ಮನೆ ಕಾಲಿಂಜಾಗ ಕಟ್ಕೊಂಬದೇ ವಾಸಿ. ಇದೇನು ಬೇಡ ಮನೆ ಅವನಿಗೆ ಬಿಟ್ಟು ಸುಮ್ಮನೆ ಹೋಗಿ ಅಲ್ಲೇ ಇರೋಣ ಅಷ್ಟೇ. ನಾನೇ ಬಾಡಿಗೆ ಮನೆಗೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀವಿ. ನಾವೇ ಹೋಗ್ಬಿಡ್ತೀವಿ, ಅವನೇ ಇರಲೇಳು. ಅಷ್ಟೇ, ನಾವೇ ಹೋಗ್ಬಿಡ್ತೀವಿ. ಅವನೇ ನೆಮ್ಮದಿಗೆ ಇರಲೇಳು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.